ಭಾರತೀಯ ಅಡುಗೆ ಮನೆಯಲ್ಲಿ ಟೊಮೆಟೊ ಹಣ್ಣು ಇಲ್ಲ ಎಂದಾದರೆ ಅಡುಗೆ ಆಗುವುದೇ ಕಷ್ಟ. ಸಾಮಾನ್ಯ ಬಹುತೇಕ ಖಾದ್ಯಗಳನ್ನು ಟೊಮೆಟೊ ಸೇರಿಸಿ ತಯಾರಿಸುತ್ತಾರೆ. ಈ ಬಹುಪಯೋಗಿ ಟೊಮೆಟೊ ಹಣ್ಣು ಪೌಷ್ಟಿಕಾಂಶ ಸಮೃದ್ಧವಾಗಿದೆ. ಇದರ ಸೇವನೆಯಿಂದ ತಮ್ಮ ಒಟ್ಟಾರೆ ಆರೋಗ್ಯ ಹಾಗೂ ಯೋಗಕ್ಷೇಮ ಸುಧಾರಿಸುತ್ತದೆ. ಹುಳಿ ರುಚಿಯ ಟೊಮೆಟೊ ಆಹಾರ ಖಾದ್ಯಗಳ ರುಚಿ ಹೆಚ್ಚಿಸುವ ಜೊತೆಗೆ ಆರೋಗ್ಯವನ್ನು ಸುಧಾರಿಸುವ ಕಾರಣಕ್ಕೆ ಇದನ್ನು ಪ್ರತಿದಿನ ಸೇವಿಸುವುದು ಉತ್ತಮ ಎನ್ನುತ್ತಾರೆ ತಜ್ಞರು. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಅದೇ ಅಲ್ಲ, ಟೊಮೊಟೊ ಅಂತಲೇ ಅಲ್ಲ, ತುಂಬ ನಿಮಗೆ ವೆಜಿಟೇಬಲ್ಸ್ ಲೈಕ್ ತುಂಬ ನಾವು ಡೈಲಿ ತಿನ್ನೋ ವಸ್ತುಗಳನ್ನ ಇಟ್ಬಿಟ್ಟು ನೀವು ಅದರದ್ದು ಪ್ರಯೋಜನಗಳು ಇಲ್ಲ ಅಂದರೆ ಅದರಿಂದ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದನ್ನು ಹೇಳ್ಬೋದು, ಇಲ್ಲ ನೀವು ಅದರಿಂದ ಏನೇನು ಪ್ರಯೋಜನಗಳಿರುತ್ತೆ ಅದನ್ನು ಕೂಡ ಹೇಳ್ಬೋದು. ಓಕೆನಾ, ಜಸ್ಟ್ ನೀವು ಎಲ್ಲಿಂದ ನೀವು ಇದನ್ನು ಕಾಪಿ ಮಾಡಬೇಕು, ಗೂಗಲಿಂದ ಅಷ್ಟೇ. ಓಕೆನಾ, ಸೊ ಸಿಂಪಲ್ ಪ್ರೊಸೆಸ್ಸಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಮಾಡ್ಬೋದು ಈ ಥರ ವಿಡಿಯೋ ಅಂತ. ಲೈಕ್ ತುಂಬ ಜನಗಳು ಸರ್ಚ್ ಮಾಡ್ತಾ ಇರ್ತಾರೆ ನಮಗೆ ಡೈಲಿ ನಾವು ತಿನ್ನೋ ವಸ್ತುಗಳಲ್ಲಿ ಏನೇನು ಪ್ರಯೋಜನಗಳಿರ್ತವೆ, ಲೈಕ್ ಏನೇನು ಸೈಡ್ ಎಫೆಕ್ಟ್ಸ್ಗಳಿರ್ತಾರೆ ಅಂತ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರಲ್ಲ. ಸೊ ಈ ಥರ ವೀಡಿಯೋಸ್ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಫಸ್ಟು ಗೂಗಲ್. ಓಕೆನಾ, ಸೊ ನೀವು ಗೂಗಲಿಂದನೂ ತೊಗೋಬೋದು, ಇಲ್ಲಾಂದರೆ ನೀವು ಚಾಟ್ ಜಿ ಪಿ ಟಿಯಿಂದನೂ ಕೇಳ್ಕೊಬೋದು. ಜಸ್ಟ್ ಚಾಟ್ ಜಿ ಪಿ ಟಿಯಲ್ಲಿ ಗೊತ್ತಾಗಬೇಕು ನಮಗೆ ಯಾವ ಥರ ತೊಗೋಬೇಕಂತ. ಸೊ ಸಿಂಪಲ್ ಇಲ್ಲಿ ಟೊಮೊಟೊ ಯೂಸಸ್ ಅಂತ ಇತ್ತಲ್ಲ, ಟೊಮೊಟೊ ಯೂಸಸ್ ಆ್ಯಂಡ್ ಬೆನಿಫಿಟ್ಸ್ ಇನ್ ಕನ್ನಡ ಅಂತ ಹಾಕಿ ನೀವು ಟೊಮೊಟೊನ ತೆಗೆದು ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಬೇರೆ ಬೇರೆ ಟೈಪಲ್ಲೂ ಹಾಕ್ಬೋದು. ಓಕೆನಾ, ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾನಿಲ್ಲಿ ಸೆಕೆಂಡ್ನೇ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೊಂದು ಲಿಸ್ಟೇ ಬರುತ್ತೆ. ಓಕೆನಾ, ಸೊ ನಾವು ಜಸ್ಟ್ ಇದನ್ನು ಕಾಪಿ ಮಾಡಿಬಿಟ್ಟು ಏನು ಮಾಡ್ಬೋದು, ಕಾಪಿ ಮಾಡಿಬಿಟ್ಟು ಬೇಕಿದ್ದರೆ ನೀವು AI ವಾಯ್ಸಿಂದ ಜನ್ರೇಟ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಇದ್ರದ್ದು ಸ್ಕ್ರೀನ್ಶಾಟ್ ಹೊಡೆದು ನೀವೇ ಎಡಿಟಲ್ಲಿ ವಾಯ್ಸ್ ಓವರ್ ಮಾಡ್ಬೋದು. ಸೊ ನೀವು ಈ ವಾಯ್ಸ್ ಓವರ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ AI ಇಂದನೂ ವಾಯ್ಸ್ ಮಾಡಿದರೆ ನಿಮ್ಮದು ಏನು ಆಲ್ಟ್ರೇಡ್ ಕಂಟೆಂಟ್ ಏನಿರುತ್ತೆ ಅದು ಎಸ್ನ ಕೊಡಬೇಕು. ಓಕೆನಾ, AI ಇಂದ ಏನಾದರೂ ನೀವು ವಾಯ್ಸ್ ಜನ್ರೇಟ್ ಮಾಡಿದರೆ, ನೀವೇ ಏನಾದರೂ ವಾಯ್ಸ್ ಜನ್ರೇಟ್ ಮಾಡಿದರೆ ಇದರಲ್ಲಿ ನೀವು ಆಲ್ಟ್ರೇಡ್ ಕಂಟಲ್ಲಿ ನೋ ಅಂತ ಕೊಡಿ. ಓಕೆನಾ, ಆಲ್ಟ್ರೇಡ್ ಕಾಂಟೆಂಟ್ ಏನಿದೆ ಅದರಲ್ಲಿ. ಸೊ ಸಿಂಪಲ್ ಇಲ್ಲಿದೆಯಲ್ಲ, ಇದನ್ನು ನಾವು ಜಸ್ಟ್ ನಮಗೆ ನೋಡಿ ಎಷ್ಟುವರೆಗೂ ಲಾಸ್ಟ್ ಆಗುತ್ತೆ ಅಂದರೆ ಇದೂ ಕೂಡ ನಮ್ಮದು ಮಧ್ಯದಲ್ಲಿ ಆ್ಯಡ್ ಕೊಟ್ಟಿರ್ತಾರೆ. ಅದಾದಮೇಲೆ ಕೆಳಗಡೆ ನಮ್ಮದು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಎಲ್ಲಿವರೆಗೂ. ಓಕೆ, ಇಲ್ಲಿವರೆಗೂ ನಮ್ಮದು ಉತ್ತಮ ಅಂತ ಇತ್ತಲ್ಲ, ಅಲ್ಲಿವರೆಗೂ ಲಾಸ್ಟ್ ಆಗಿದೆ. ಸೊ ನಾನು ಸಿಂಪಲ್ಲಿ ಇದೊಂದು ಪೇಜ್ನ ಕಾಪಿ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಮಾಡೋದಂತ. ಸಿಂಪಲಿ ಕಾಪಿನ ಮಾಡ್ಕೊಳ್ಳೋಣ ನಾವು, ಇದು ನಮಗೆ ಯೂಸ್ ಆಗುತ್ತೆ. ಓಕೆನಾ, ಸೊ ಇದನ್ನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಸೊ ಇದಾದಮೇಲೆ ನಮಗೆ ಒಂದು ಫೋಟೋ ಬೇಕು. ಸೊ ಎಲ್ಲರ ಹತ್ರ ಇಮೇಜ್ ಸರ್ಚ್ ಮ್ಯಾನ್ ಇರುತ್ತಲ್ಲ, ಸೊ ಇಲ್ಲ ಅಂದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ಸಿಂಪಲಿ ನಾವು ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಒಂದು ಫೋಟೋನ ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಸೊ ಯಾರೆಲ್ಲ ವಾಯ್ಸ್ ಓವರ್ ಮಾಡ್ತೀರಾ ಅವರು ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ ಇದನ್ನು. ಓಕೆನಾ, ಒಂದು ಸಲ. ಸೊ ನಾನು ಸಿಂಪಲಿ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊತೀನಿ. ಬೈ ಚಾನ್ಸ್ ನೀವು ವಾಯ್ಸ್ ಓವರ್ ಮಾಡೋದಾದರೆ, AI ಜನ್ರೇಟ್ ವಾಯ್ಸ್ ಮಾಡೋದಾದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲಿ ಅದನ್ನು ಕಾಪಿ ಮಾಡ್ಕೊಬೇಕಷ್ಟೇ. ಓಕೆನಾ, ಸೊ AI ನಾವು ಫಸ್ಟು ವಾಯ್ಸ್ ಓವರ್ ಮಾಡ್ಕೊಳ್ಳೋಣ ಫೋಟೋದು, ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟು ವಾಯ್ಸ್ದು ನಾವು AI ವಾಯ್ಸ್ ಯಾವ ಥರ ಜನ್ರೇಟ್ ಮಾಡೋದಂದರೆ ರಿಯಲ್ ವಾಯ್ಸ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಸಿಕ್ಬಿಡುತ್ತೆ. ಸೊ ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕನ್ನಡದಲ್ಲಿ ಮೇಲ್ ಆರ್ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕನ್ನಡದಲ್ಲಿ ನಮ್ಮ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಟೈಪ್ ಮಾಡಿ ಕನ್ನಡ ಅಂತ. ಓಕೆನಾ, ಕೆಳಗಡೆ ವಾಯ್ಸ್ ಇದೆಯಲ್ಲ ಅದರಲ್ಲಿ ಯಾವ ವಾಯ್ಸ್ ಬೇಕು ನೀವು ಆ ವಾಯ್ಸ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಓಕೆನಾ, ಸೊ ಸಿಂಪಲಿ ನಾನು ಇಲ್ಲಿ ವಾಯ್ಸ್ ಬಂದುಬಿಟ್ಟು ಮೇಲ್ ವಾಯ್ಸ್ ಸೆಲೆಕ್ಟ್ನ ಮಾಡ್ಕೋತೀನಿ. ಮೇಲ್ ಡಿ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ, ಅದಾದಮೇಲೆ ಇಲ್ಲಿ ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಆ್ಯಡ್ ತೋರಿಸ್ತಾರೆ. ಈ ಆ್ಯಡ್ನ ನಾವು ಕ್ಲೋಸ್ನ ಮಾಡ್ಕೋಬೇಕು. ಏನಕ್ಕೆ ಆ್ಯಡ್ ತೋರಿಸ್ತಾರೆ ಅಂದರೆ ಫ್ರೀ ಆ್ಯಪ್ ಅಲ್ವಾ, ಹಾಗಾಗಿ ಆ್ಯಡ್ ತೋರಿಸ್ತಾರೆ. ಓಕೆನಾ ಗೈಸ್, ಅದಾದಮೇಲೆ ವ್ಯೂ ಆ್ಯಡ್ ಆ್ಯಂಡ್ ಫುಲ್ ವಾಯ್ಸ್ ಡೌನ್ಲೋಡ್ ಅಂತ ಇದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಸಲ ನೀವು ವಾಯ್ಸ್ನ ಕೇಳ್ಕೊಳ್ಳಿ. ಓಕೆನಾ, ಸರಿಯಾಗಿದ್ದರೆ ನೀವು ಅದನ್ನೇ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ಪಿಂಚು ಸ್ಪೀಡು ಇನ್ನೂ ಸ್ಪೀಡಾಗಿ ಹೇಳ್ಬೇಕಂದ್ರೆ ನೀವು ಒಂದು ಪ್ಲಸ್ ಮಾಡ್ಕೋಬೋದು, ಮೈನಸ್ನ ಮಾಡ್ಕೋಬೋದು. ನಿಮ್ಮ ಅಕಾರ್ಡಿಂಗ್ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಅದಾದಮೇಲೆ ಫುಲ್ ಏನಿದೆ ಆಡಿಯೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ವಿ ಆ್ಯಡ್ ಆ್ಯಂಡ್ ಫುಲ್ ವಾಯ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಆ್ಯಡ್ ತೋರಿಸ್ತಾರೆ. ಅದಾದಮೇಲೆ ನಮ್ಮದು ವಾಯ್ಸ್ ಏನಿದೆ ಅದು ಡೌನ್ಲೋಡ್ ಆಗಿಬಿಡುತ್ತೆ. ಸಿಂಪಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ. ಈಗ ನಾವು ಇಮೇಜ್ ಏನಿದೆ ಅದನ್ನು
ಡೌನ್ಲೋಡ್ ಮಾಡ್ಕೊಳ್ಳೋಣ. ಒಂದು ಇಮೇಜ್ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು. ಇಮೇಜ್ ಸರ್ಚ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಳ್ಳಿ ಆ್ಯಪ್ನ. ಇಲ್ಲಿ ನಾನು ಟೊಮೊಟೊ PNG ಅಂತ ಹಾಕ್ತಾ ಇದ್ದೀನಿ. ಸೇಮ್ ಇದೇ ಥರ ನೀವು ಹಾಕಬೇಕು. ಟೊಮೊಟೊ PNG ಅಂತ ಹಾಕಿ, ಓಕೆನಾ. ಸೊ ಟೊಮೊಟೊ PNG ಅಂತ ಹಾಕಿದರೆ ಈ ಥರ ನಿಮಗೆ ತುಂಬ ಟೊಮೊಟೊಸ್ದು ಫೋಟೋಸ್ ಏನಿದೆ ಅದು ಸಿಕ್ಬಿಡುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಫೋಟೋ ನೀವು ಡೌನ್ಲೋಡ್ನ ಮಾಡ್ಕೋಬೇಕು, ಓಕೆನಾ ಗೈಸ್. ಸೊ ನಾನು ಈ ಫೋಟೋ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದನ್ನು ನಾನು ಡೌನ್ಲೋಡ್ನ ಸಿಂಪಲಿ ಲ್ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಏನಾಗುತ್ತೆ, ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಈಗ ಸಿಂಪಲಿ ನಾವು ಬ್ಯಾಕ್ ಬರೋಣ. ಈಗ ಈ ಫೋಟೋನ ನಾವು ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಏನಿದೆ ಅದರಲ್ಲಿ ಸ್ವಲ್ಪ ನಾವು ಒಬೆಸಿಟಿನ ಕಮ್ಮಿ ಮಾಡ್ಕೋಬೇಕು, ಓಕೆನಾ. ಸೊ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಮೇಜ್ ಸೈಜಲ್ಲಿ ಕಸ್ಟಮಿಗೆ ಹೋಗ್ಬಿಟ್ಟು ಯೂಟ್ಯೂಬ್ ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಇದರದ್ದು ಕಲರ್ ಏನಿದೆ ಚೇಂಜ್ ಮಾಡ್ಕೋಬೇಕು. ಸೊ ಫಸ್ಟ್ ಇಲ್ಲಿ ಡಬಲ್ ಲೇಯರ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಲರ್ ಮೇಲೆ ಕ್ಲಿಕ್ ಮಾಡಿ, ನಾವು ಮೇಲೆ ಕಲರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ವೈಟ್ ಪೇಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಫ್ರಮ್ ಗ್ಯಾಲರಿಯಲ್ಲಿ ಕ್ಲಿಕ್ ಮಾಡಿ, ಟೊಮೊಟೊ ನಾವು ಏನು PNG ಡೌನ್ಲೋಡ್ ಮಾಡಿದ್ವಿ ಇಮೇಜ್ ಸರ್ಚ್ ಮ್ಯಾನಿಂದ ಅದನ್ನು ಇಲ್ಲಿ ತಗೊಬರೋಣ, ಓಕೆನಾ. ಅದಾದಮೇಲೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಇದ್ರದ್ದು ಒಬೆಸಿಟಿ ಏನಿದೆ ನಾವು ಕಮ್ಮಿ ಮಾಡಬೇಕು. ಸೊ ಇಲ್ಲಿ ಮಧ್ಯದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಬೆಸಿಟಿ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ ಒಂದು ಸಲ. ಸೊ ಸಾರಿ, ಇಲ್ಲಿ ಒಬೆಸಿಟಿ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರದ್ದು ಒಬೆಸಿಟಿ ಏನಿದೆ ನಾವು ಇಷ್ಟು ಕಮ್ಮಿನ ಮಾಡ್ಕೊಳ್ಳೋಣ, ಓಕೆನಾ. ಅದಾದಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಫೋಟೋನ ನಾವು ಸೇವ್ ಮಾಡ್ಕೋಬೇಕು ಗ್ಯಾಲ್ರಿಗೆ. ಇಲ್ಲಿ ಮೆಮೊರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗಿಬಿಡುತ್ತೆ. ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೇವ್ ಮಾಡ್ಕೊಳ್ಳಿ. ಫೋಟೋ ಆಯಿತು, ಸೇವ್ ಮಾಡಿ. ಅದಾದಮೇಲೆ ಇನ್ಶಾಟ್ ಓಪನ್ ಮಾಡ್ಕೊಳ್ಳಿ. ಇನ್ಶಾಟಲ್ಲಿ ಯಾವ ಥರ ಎಡಿಟ್ ಮಾಡೋದು ಹೇಳ್ಕೊಡ್ತೀನಿ. ಸಿಂಪಲ್ ಇಲ್ಲಿ ನಾವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋ ಏನಿದೆ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಇದರದ್ದು ಡ್ಯೂರೇಷನ್ ಏನಿದೆ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಅದಾದಮೇಲೆ ಈಗ ನಾವು ಟೆಕ್ಸ್ಟು ಏನು ಕಾಪಿ ಮಾಡಿದ್ವಿ ಗೂಗಲಿಂದ, ಸಿಂಪಲ್ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ನ ಮಾಡ್ಕೋಬೇಕು. ಆ ಟೆಕ್ಸ್ಟ್ ಏನು ನಾವು ಕಾಪಿನ ಮಾಡಿದ್ವಿ, ಕಾಪಿನ ಮಾಡಿ ಆದಮೇಲೆ ಇಲ್ಲಿ ನೋಡಿ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇದು ಯಾವ ಥರ ಅಡ್ಜಸ್ಟ್ ಎಲ್ಲ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ಸಿಂಪಲಿ ಇಲ್ಲಿ ನೋಡ್ಕೊಳ್ಳಿ, ಯಾವುದಾದ್ರೂ ಲೈನ್ ಒಂದು ಜಾಸ್ತಿ ಉದ್ದ ಬಂದುಬಿಟ್ಟಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ ಕೆಳಗಡೆಗೆ, ಓಕೆನಾ. ಒಂದು ಲೈನ್ನ ಒಂದು ಫುಲ್ಲು ಲೆಂತಿಯಾಗಿ ಬಂದಿದೆ, ಈ ಮಧ್ಯದ ಲೈನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಟ್ನ ಮಾಡ್ಕೋತೀನಿ ಕೆಳಗಡೆಗೆ. ಅದನ್ನು ಆಫಲ್ಲಿ ಡಿವೈಡ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ ಇದು ಸೆಟ್ ಆಗೋದು ಸ್ವಲ್ಪ ಕಷ್ಟ, ಅದಕ್ಕೆ ಒಂದು ಸಲ ನೀವು ನೋಟಲ್ಲಿ ಪೇಸ್ಟ್ ಮಾಡಿಕೊಂಡು ಎಲ್ಲ ಸಣ್ಣ ಸಣ್ಣ ಲೈನಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ, ಓಕೆನಾ. ಸಿಂಪಲಿ ಇದನ್ನು ಸೆಲೆಕ್ಟ್ನ ಮಾಡ್ಕೋತೀನಿ, ಓಕೆನಾ. ನಿಮಿಷ, ಓಕೆ. ಈಗ ಸೆಲೆಕ್ಟ್ ಆಗಿದೆ. ಈ ಕಡೆಗೆ ತಗೊಬಂದು ಇಲ್ಲಿಂದ ಬ್ಯಾಕ್ ಬಂದು ಏರೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನಮ್ಮದು ಲೈನ್ ಏನಿದೆ ಸ್ವಲ್ಪ ಚಿಕ್ಕದಾಗುತ್ತೆ, ಓಕೆನಾ. ಸೊ ಈ ಥರ ಕಾಣುತ್ತೆ ನಮ್ಮದು, ಓಕೆನಾ ಗೈಸ್. ಸೊ ಅದಾದಮೇಲೆ ಇದರದ್ದು ಟೆಕ್ಸ್ಟ್ದು ಡ್ಯೂರೇಷನ್ ಏನಿದೆ ಇದನ್ನು ನಾವು ಫುಲ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದನ್ನು ತುಂಬ ವೈಟ್ ಆಗೆಲ್ಲ ಕಾಣಿಸ್ತಿದೆಯಲ್ಲ ಅದನ್ನು ನಾವು ರಿಮೂವ್ನ ಮಾಡೋಣ, ಓಕೆನಾ. ಸೊ ಇದು ಟೆಕ್ಸ್ಟ್ ಡ್ಯೂರೇಷನ್ ಏನಿದೆ ಫುಲ್ಲು ಮಾಡ್ಕೊಳ್ಳೋಣ. ಫೋಟೋ ಎಷ್ಟು ಲೆಂತಿಯಾಗಿದೆ ಅಷ್ಟು ಲೆಂತಿಯಾಗಿ, ಓಕೆನಾ. ಅದಾದಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಪೆನ್ಸಿಲ್ ಐಕಾನು, ಅದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ ಇಲ್ಲಿ ಫಾಂಟ್ ಏನಿದೆ ನೀವು ಫಾಂಟ್ನ ಚೇಂಜ್ ಮಾಡ್ಕೋಬೋದು ನಿಮ್ಮ ಅಕಾರ್ಡಿಂಗ್. ನಿಮಗೆ ಯಾವ್ಯಾವ ಫಾಂಟ್ ಇಷ್ಟ ಆಗುತ್ತೆ ನೋಡಿಬಿಟ್ಟು ಇದರಲ್ಲಿ ನೀವು ಸೆಲೆಕ್ಟ್ನ ಮಾಡಿಕೊಂಡು ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ ಗೈಸ್. ಸೊ ನಾನು ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಚೆನ್ನಾಗಿಲ್ಲ ಅಷ್ಟು. ಫಸ್ಟಲ್ಲಿ ಇತ್ತಲ್ಲ ಅದೇ ರೋಬೋಟೋ ಮೀಡಿಯಮ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಫಾಂಟ್ನ. ಸಿಂಪಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಈಗ ನಾವು ಇದರದ್ದು ಏನು ಬ್ಯಾಕಲ್ಲಿ ವೈಟ್ ಕಾಣಿಸ್ತಿದೆ ಅದನ್ನೆಲ್ಲ ರಿಮೂವ್ ಮಾಡೋಣ. ಇಲ್ಲಿ ನಮಗೆ ಲೈನು ಇಲ್ಲ ABCD ಅಂತ ಇದೆಯಲ್ಲ, ಮತ್ತು ಇಲ್ಲಿ ಕಲರ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ABCD ಬೇಡ, ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಗ್ಲೋ ಅಂತ ಇದೆಯಲ್ಲ ಅದನ್ನು ನನ್ನಲ್ಲಿಡೋಣ. ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ರನ್ ಆಗುತ್ತೆ. ರನ್ ಅಂದರೆ ಇಲ್ಲಿ ನಾನು ಕಾಣಿಸ್ತಿದೆಯಲ್ಲ ಇಲ್ಲಿ ರೌಂಡಾಗಿ ಮತ್ತು ಈ ಶೇಪಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮ್ದು ಏನಿದೆ ವೈಟ್ ಎಲ್ಲ ನಾವು ಏನು ಶ್ಯಾಡೋ ಅದೆಲ್ಲ ಕೊಟ್ಟಿದ್ವಿ ಅದೆಲ್ಲ ರಿಮೂವ್ ಆಗುತ್ತೆ, ಓಕೆನಾ ಗೈಸ್. ಸೊ ಈಗ ನಾವು ಏನು ಮಾಡಬೇಕಂದ್ರೆ ಮ್ಯೂಸಿಕ್ನ ಫಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಮ್ಯೂಸಿಕ್ ಏನಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ಏನಕ್ಕೆ ಆ್ಯಡ್ ಮಾಡಬೇಕಂದ್ರೆ ನಮಗೆ ಗೊತ್ತಾಗಬೇಕಲ್ಲ. ಸೊ ಫ್ರೇಮಿಂಗ್ ಮಾಡೋದಕ್ಕೆ ಹಾಗಾಗಿ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮ್ಯೂಸಿಕ್ ಅಂದರೆ ಲೈಕ್ ನಾವು ಏನು ಜನ್ರೇಟ್ ಮಾಡಿದ್ವಿ ವಾಯ್ಸು ಆ ವಾಯ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಡ್ ಮಾಡ್ಕೊಂಡಾದಮೇಲೆ ವಾಯ್ಸ್ನ ಸೊ ನೋಡಿ ನಮ್ಮದು ಈ ಥರ ಏನಿದೆ ಜನ್ರೇಟ್ ಆಗಿದೆ ನಮ್ಮದು
ವಾಯ್ಸ್ ರೆಕಾರ್ಡಿಂಗು. ಸೊ ಕೀ ಫ್ರೇಮಿಂಗ್ ನಾನು ನಿಮಗೆ ತೋರಿಸಿಲ್ಲ ಅನಿಸುತ್ತೆ. ಸೊ ಒಂದು ಸಲ ನಿಮಗೆ ಕೀ ಫ್ರೇಮಿಂಗ್ ಯಾವ ಥರ ಮಾಡೋದಂತ ಹೇಳ್ಕೊಟ್ಬಿಡ್ತೀನಿ, ಓಕೆನಾ. ಸೊ ಈಗ ನಾನು ಯಾವ ಥರ ಹೇಳ್ಕೊಡ್ತೀನಿ ಅಂದರೆ ಒಂದು ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಫೋಟೋ ಏನಿದೆ ಇದ್ರದ್ದು ಫುಲ್ ಲೆಂತಾಗಿ ಮಾಡೋಣ, ಓಕೆನಾ. ಫೋಟೋ ಮ್ಯೂಸಿಕ್ ಎಷ್ಟು ದೊಡ್ಡದಿದೆ ಅಷ್ಟು ಲೆಂತಾಗಿ ಫೋಟೋನ ಎಳ್ಕೊಳ್ಳಿ, ಓಕೆನಾ. ಎಳ್ಕೊಂಡಾದಮೇಲೆ ನಮ್ಮದು ಟೆಕ್ಸ್ಟ್ ಏನಿದೆ ಅದೂ ಕೂಡ ನಾವು ಎಷ್ಟು ದೊಡ್ಡದು ಫೋಟೋನ ಲಾಸ್ಟ್ವರೆಗೂ ಎಳ್ಕೊಳ್ಳೋಣ, ಓಕೆನಾ. ಸಿಂಪಲ್ ಇಲ್ಲಿ ಟೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ನಾನು ಡ್ಯೂರೇಷನ್ನ ಫುಲ್ ಮಾಡ್ಕೋತೀನಿ. ಫುಲ್ ಮಾಡ್ಕೊಂಡಾದ್ಮೇಲೆ ಈಗ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನಾವು ಟೆಕ್ಸ್ಟ್ದು ಕೀ ಫ್ರೇಮ್ ಮಾಡಬೇಕಂತ. ಮೇಲೆ ಹೋಗುತ್ತಲ್ಲ ಟೆಕ್ಸ್ಟು, ಈ ಮೇಲೆ ಹೋಗ್ತಿದೆಯಲ್ಲ, ಇದು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ಸಿಂಪಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರೋಣ. ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಾದಮೇಲೆ ಇಲ್ಲಿ ಕೀ ಫ್ರೇಮ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಒಂದು ಸಲ ಪ್ಲಸ್ ಮಾಡಾದಮೇಲೆ ಈ ಥರ ಕೆಳಗಡೆ ತಗೊಬಂದಿರಿ ಫಸ್ಟೇ, ಓಕೆನಾ. ಸೊ ಗೊತ್ತಾಗಿಲ್ಲ ಅಂದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಡೀಟೇಲಾಗಿ ಯಾವ ಥರ ಕೀ ಫ್ರೇಮಿಂಗ್ ಮಾಡೋದಂತ, ಓಕೆನಾ. ಸೊ ಸಿಂಪಲಿ ಒಂದು ಸಲ ನೀವು ಕೆಳಗಡೆ ಲೈನ್ನ ಎಳ್ಕೊಳ್ಳಿ, ಕೆಳಗಡೆ ಸ್ಕ್ರೀನಲ್ಲಿ ಇದೆಯಲ್ಲ ಟೈಮ್ ಲೈನು, ಅದೊಂದು ಸಲ ಕೆಳಗಡೆ ಎಳ್ಕೊಳ್ಳಿ. ಮೇಲೆ ಒಂದು ಸಲ ನಿಮ್ಮದು ಟೆಕ್ಸ್ಟ್ ಏನಿದೆ ಕೆಳಗಡೆ ಮೇಲೆ ಎಳ್ಕೊಳ್ಳಿ, ಓಕೆನಾ. ಸೊ ಗೊತ್ತಾಗ್ತಿದೆಯಲ್ಲ ಕೀ ಫ್ರೇಮಿಂಗ್. ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ನಾನು ಕಮೆಂಟಲ್ಲಿ ಕೇಳಿ ಗೈಸ್, ಓಕೆನಾ. ಇಲ್ಲಿ ಜಸ್ಟ್ ನೀವು ಕೀ ಫ್ರೇಮಿಂಗ್ ಏನು ದೊಡ್ಡ ವಿಷಯ ಅಲ್ಲ, ಜಸ್ಟ್ ಇಲ್ಲಿ ನಿಮಗೆ ಆ್ಯರೋ ಬಟನ್ ಮೇಲೆ ಪ್ಲಸ್ ಅಂತ ಕಾಣಿಸ್ತಿದೆಯಲ್ಲ ಇಲ್ಲಿ, ಅದ್ರ ಮೇಲೆ ರೈಟ್ ಬಟನ್ ಪಕ್ಕದಲ್ಲಿ ಅದ್ರ ಮೇಲೆ ಒಂದೇ ಸಲ ಕ್ಲಿಕ್ ಮಾಡಿ ಬಿಟ್ಬಿಡಿ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಕೆಳಗಡೆ ನೀವು ಜಸ್ಟ್ ಸ್ಕ್ರೀನ್ನ ಒಂದು ಸಲ ಮೂವ್ ಮಾಡಬೇಕು, ಕೆಳಗಡೆ ಟೈಮ್ ಲೈನ್ ಇದೆಯಲ್ಲ ಅದನ್ನ ಒಂದು ಸಲ ಮೂವ್ ಮಾಡಬೇಕು, ಮತ್ತು ನೀವು ಟೆಕ್ಸ್ಟನ್ನ ಕೆಳಗಡೆ ಫುಲ್ ಎಳ್ಕೊಬಂದು ಬಿಟ್ಬಿಡಬೇಕು, ಓಕೆನಾ ಗೈಸ್. ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು. ಬೈ ಚಾನ್ಸ್ ಕೀ ಫ್ರೇಮಿಂಗ್ ಗೊತ್ತಿಲ್ಲ ಅಂದರೆ ಒಂದು ಸಲ ನನಗೆ ಕೇಳಿ, ನಾನು ಎಡಿಟಿಂಗ್ ಒಂದು ಸಲ ಕೀ ಫ್ರೇಮಿಂಗ್ ಯಾವ ಥರ ಮಾಡೋದಂತಲೇ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಬೈ ಚಾನ್ಸ್ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗಿಲ್ಲ ಅಂದರೆ ನಂದು ಇನ್ನೊಂದು ವಿಡಿಯೋ ಇದೆ ಸೇಮ್ ಸ್ಟೋರಿ, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆ ಲಿಂಕು, ಅದರಲ್ಲಿ ನೋಡಿ ನಾನು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಕೀ ಫ್ರೇಮಿಂಗ್ ಮಾಡೋದಂತ, ಓಕೆನಾ ಗೈಸ್. ಸೊ ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ಏನಾಗುತ್ತೆ ಜನ್ರೇಟ್ ಆಗಿಬಿಡುತ್ತೆ. ಇದಾದಮೇಲೆ ನೀವು ಸೇವ್ನ ಮಾಡ್ಕೋಬೋದು ವಿಡಿಯೋ. ಆ್ಯಂಡ್ ಹಾಗೈಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟು, ನೀವು ಟೊಮೊಟೊ ಅಂತಲೇ ಅಲ್ಲ ಡೈಲಿ ಒಂದೊಂದು ವೆಜಿಟೇಬಲ್ನ ತಗೊಂಡು ಅದರದ್ದು ಪ್ರಯೋಜನಗಳು ನೀವು ಹೇಳ್ಬೋದು ಗೂಗಲಿಂದ ಕಾಪಿ ಮಾಡಿಬಿಟ್ಟು. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅದೇ ಥರ. ಸೊ ಸೇಮ್ ಇದೇ ಥರ ನೀವು ಫೋಟೋನ ಎಲ್ಲ ಒಬೆಸಿಟಿ ಎಲ್ಲ ಕಮ್ಮಿ ಮಾಡಿಕೊಂಡು ಪಿಕ್ಸೆಲ್ ಆ್ಯಪಿಂದ ಇಲ್ಲಿ ಎಡಿಟಿಂಗಲ್ಲಿ ಆ್ಯಡ್ ಮಾಡಿಬಿಟ್ಟು ಅದರದ್ದು ನೀವು ಬೇಕಿದ್ರೆ ನೀವೇ ನೋಡ್ಕೊಂಡು ವಾಯ್ಸ್ ಓವರ್ನ ಮಾಡ್ಬೋದು. ಇಲ್ಲ ಅಂದರೆ ನೀವು AI ವಾಯ್ಸ್ ಏನಿದೆ ಅದನ್ನು ಈಸಿಲಿ ಜನರೇಟ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಪ್ರತಿದಿನ ಟೊಮೆಟೊ ಸೇವಿಸುವುದರಿಂದ ದೇಹದ ಅಂಗಾಂಶಗಳಿಗೆ ಹಾನಿಯಾಗುವುದನ್ನು ತಪ್ಪಿಸಬಹುದು. ಜೊತೆಗೆ ಇದು ಹೃದಯದ ಆರೋಗ್ಯ ಸುಧಾರಣೆಗೂ ಇದು ತುಂಬ ಸ್ಲೋ ಆಯ್ತಂದ್ರೆ ನೀವು ಇನ್ನೂ ಸ್ವಲ್ಪ ಫಾಸ್ಟಾಗಿ ಕೀ ಫ್ರೇಮಿಂಗ್ ಮಾಡ್ಬೋದು, ಓಕೆನಾ. ಸೊ ಕೀ ಫ್ರೇಮಿಂಗ್ ಮಾಡೋದು ಕಲ್ತ್ಕೊಂಡ್ರೆ ನೀವು ಈಸಿಲಿ ಈ ವಿಡಿಯೋ ಒಂದು 5 ನಿಮಿಷದಲ್ಲಿ ಮಾಡಿ ರೆಡಿ ಮಾಡಿಬಿಡ್ತೀರಿ. ಸೊ ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ವಿಡಿಯೋನ ಮಾಡೋದಂತ. ಸೊ ಇದೇ ಥರ ನೀವು ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ಪೀಡಾಗಿ ಹೋಗಿದೆ, ಸೊ ಈ ಸ್ಪೀಡಲ್ಲಿ ಬೇಕಾದರೆ ನೀವು ಆ ಸ್ಪೀಡಲ್ಲಿ ಕೀ ಫ್ರೇಮಿಂಗ್ನ ಮಾಡ್ಕೋಬೋದು. ಅದಾದಮೇಲೆ ಎಕ್ಸ್ಪೋರ್ಟ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.